ದೂರದ ಅರಣ್ಯಕ್ಕೆ ಹೋಗ್ತೇನೆ, ತಪಸ್ಸನ್ನು ಆಚರಿಸ್ತೇನೆ, ತಪೋಬಲದಿಂದ ನಿನಗೆ ಶಾಪ ಕೊಡ್ತೇನೆ. ಅಲ್ಲದಿದ್ದಲ್ಲಿ ಧರಣಿಯ ದುರಪರಾಕ್ರಮಗಳ ಮನವೊಲಿಸಿ ನಿನ್ನ ಮೇಲೆ ಯುದ್ಧಕ್ಕೆ ತರ್ತೇನೆ. ಯುದ್ಧದಲ್ಲಿ ನಿನ್ನ ಶಿರವನ್ನ ಚೆಂಡಾಡ್ತೇನೆ. ಹಾಗಿಲ್ಲದೆ ಹೋದಲ್ಲಿ ನಾನು ಹೆಣ್ಣಲ್ಲ, ಹೊತ್ತದ್ದು ಮಲೆಯಲ್ಲ, ತೊಟ್ಟದ್ದು ಬಳೆಯಲ್ಲ, ಕಾಶೀಶ ಸುತೆಯಲ್ಲ. ನೆನಪಿನಲ್ಲಿಡು ಭೀಷ್ಮ. ಮರುಳೆ, ನಿನ್ನಿಂದ ಪ್ರೇರಿತರಾಗಿ ಬರುವಂತಹ ದುರಪರಾಕ್ರಮಿಗಳು ಎಂಥವರೇ ಆಗಿದ್ದರು ನಾನು ನೋಡಿಕೊಳ್ತೇನೆ. ಹೊಲಗಾಚೆ. ದುರಪರಾಕ್ರಮಿಯೇ ಕಲವ್ಯನು ಭರಿತ ಸೇನೆಯ ಕೂಡಿ ವನದೊಳು ಹರುಡದಿ ಮೃಗ ಬೇಟೆಗೆನ್ನುತ್ತ ಬಂದ ಲಕ್ಷಣದಿ ನಮ್ಮನ್ನೆಲ್ಲ ಕೂಡಿಕೊಂಡು ಕಾಡಿನಾಗೆ ಬೇಟೆ ಇಡ್ತಾ ಮುಂದತ್ತಿ ಬರ್ತಾ ಇದ್ದೇನೆ. ಆಕಾಶದಲ್ಲಿ ಹೊಳೆಯುವ ಹಾಗೆ ಈ ಕಾಡಿನ ಮಧ್ಯದಲ್ಲಿ ತಳಕ ಬಳಕ ಹೊಳಿತಾ ಇದೆಯಲ್ಲ, ಏನಿರಬಹುದು? ಏನು ಚಂದ ಇದ್ದಾಳೆ ಹೆಣ್ಣು. ಇವಳನ್ನು ನೋಡಿದ ಮ್ಯಾಗೆ ಇವಳನ್ನು ಕೂಡಬೇಕು, ಇವಳನ್ನು ಮದುವೆ ಆಗಬೇಕೆಂಬುದಾಗಿ ಮನಸ್ಸಾಗೈತೆ. ಹೋಗಿ ಮಾತಾಡ್ತೇನಂತೆ. ಹೆಣ್ಣೆ ಯಾರ್ಮ್ಯ ಪೋಪೆ ವಿಪಿನದೊಳಗೆ ಗೋರ್ಬಳೆಲ್ಲಿ ದೆಸಗೆ ಯಾರ್ಮ್ಯ ಪೋಪೆ ವಿಪಿನದೊಳಗೆ ಗೋರ್ಬಳೆಲ್ಲಿ ದೆಸಗೆ ಬಾರ್ಮ್ಯನ್ನ ಕೈ ಪಿಡಿದರೆ ಬಲು ಮಾಸ ಮಾರನ ಸುಖವಾನಂತಿ. ಬಾರ್ಮ್ಯನ್ನ ಕೈ ಪಿಡಿದರೆ ಬಲು ಮಾಸ ಮಾರನ ಸುಖವಾನಂತೆ. ಹೆಣ್ಣ, ಈ ಕಾಡ್ರಾಗೆ ಹಿತ್ತಿನತ್ತ ತಿರುಗಾಡ್ತಾ ಇದೆಯಲ್ಲ, ನಿನ್ನ ನೋಡಿದ ಮ್ಯಾಗೆ ನಿಂತಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ನಿನ್ನನ್ನು ಮದುವೆ ಆಗಬೇಕೆಂಬುದಾಗಿ ಆಸೆ ಆಗ್ತದೆ. ನೀ ಕಾಡಿಗೆ ಯಾಕಾಗಿ ಬಂದೆ? ನಿನ್ನ ಅಪ್ಪ್ಯಾರು, ನಿನ್ನ ಅಮ್ಮಿಯಾರು ಎಲ್ಲ ಹೇಳು ಬೇಗ. ನನ್ನನ್ನು ಮದುವೆಯಾಗು, ಕೊಡೋ ಸುಖವನ್ನು ಕೊಡ್ತೇನೆ ನನಗೆ. ಬಾಬಾ, ಹೀಗೆ ಬಿಡೋದಿಗೆ ಹೋಗೋಣ. ಓ ಕಿರಾತೇಶ, ಕೇಳು ಕಿರಾತೇಶ ನೀನು. ಕೇಳು ಕಿರಾತೇಶ ನೀನು. ಕಾಶಿ ಪಾಲನ ಸುತೆ ಅಂಬೆ ನಾನು, ಕಾಶಿ ಪಾಲನ ಸುತೆ ಅಂಬೆ ನಾನು. ಕಾಳಗದೊಳಗೆಲ್ಲವರನು ಗೆದ್ದವರನಿಗೆ, ಕಾಳಗದೊಳಗೆಲ್ಲರನು ಗೆದ್ದವರನಿಗೆ. ಲೀಲೆಯೊಳು ನಾನೀವೆನೆನ್ನುತ್ತ ಹಾಳು ಜಪದವ ಗೈದ ಮತ್ತಿತ. ಲೀಲೆಯೊಳು ನಾನೀವೆನೆನ್ನುತ್ತ ಹಾಳು ಜಪದವ ಗೈದ ಮತ್ತಿತ. ಲೀಲೆಯೊಳು ನೀವೆನೆನ್ನುತ್ತ ಹಾಳು ಜಪದವ ಗೈದ ಮತ್ತಿತ. ಬಾಬಾ, ಹಾ, ಸ್ವಲ್ಪ ನಿಲ್ಲು. ಕಾಶಿ ದೇಶದ ಅರಸ ಪ್ರತಾಪಸೇನನ ಮಗಳು ಅಂಬೆ ಎನ್ನುವುದಾಗಿ ನನ್ನ ಹೆಸರು. ನಮ್ಮ ಮದುವೆಗಾಗಿ ತಂದೆ ಸ್ವಯಂವರವನ್ನ ಏರ್ಪಡಿಸಿದ್ರು. ಯಾರು ಯುದ್ಧದಲ್ಲಿ ಎಲ್ಲರನ್ನೂ ಗೆಲ್ಲುತ್ತಾರೋ ಅಂತವರಿಗೆ ನಮ್ಮನ್ನ ಕೊಡುವುದಾಗಿ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಭೀಷ್ಮ ನನಗೆ ಮೋಸ ಮಾಡಿದ. ಆತನಿಗೆ ತಕ್ಕ ಪ್ರತಿಕಾರ ಮಾಡುವುದಕ್ಕಾಗಿ ಈ ವಿಪಿನಕ್ಕೆ ಬಂದವಳು ನಾನು. ಒಂದು ವೇಳೆ ನಿನಗೆ ನನ್ನನ್ನ ಮದುವೆ ಆಗುವ ಆಸೆ ಇದ್ರೆ ಆ ಭೀಷ್ಮನಿಗೆ ತಕ್ಕ ಶಾಸ್ತಿ ನೀನು ಮಾಡಬೇಕು. ಆದಿತ್ತು ಹೇಳು. ನೀನಯ ಸುರನದಿ ಸುತನೆ ನೀನು, ಸುರನದಿ ಸುತನೆ ನೀನು. ಶಾಸ್ತ್ರಾರ್ಥವ ನರಿದಿಗ ಧರ್ಮಜ್ಞನು, ಶಾಸ್ತ್ರಾರ್ಥವ ನರಿದಿಗ ಧರ್ಮಜ್ಞನು.
ಶಾಸ್ತ್ರಾರ್ಥವಲ್ಲ ಎಲ್ಲವನ್ನು ತಿಳಿದುಕೊಂಡಂತ ನಿನ್ನಂತವನು ಹೀಗೆ ತಪ್ಪು ಮಾಡಬಹುದೇ? ಅಂಬೆಯನ್ನು ಮದುವೆಯಾಗದೆ ಬಿಟ್ಟಿದ್ದಾಕೆ? ಅವಳನ್ನು ಮದುವೆ ಮಾಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಮದುವೆಯಾಗಲೇನು? ನೀತಿ ಶಾಸ್ತ್ರವ ಕೇಳಲು ಪ್ರಯತ್ನದಿನ್ನತ್ತ ನೀತಿ ಶಾಸ್ತ್ರವ ಪೇಳಲು ಶೌನಕಾರ್ಗ್ಯೋ ಸೂತನೋ ಪೇಳಿಗಲು ಶೌನಕಾರ್ಗ್ಯೋ ಸೂತನೋ ಪೇಳಿಗಲು ಈ ತರುಣಿಯ ಮಾತಿನಿಂದ ಬಂದವನ್ಯಾರು? ಈ ತರುಣಿಯ ಮಾತಿನಿಂದ ಬಂದವನ್ಯಾರು? ಜಾತಿಯಾವುದು ಬೀಳಲು ಈ ತರುಣಿಯ ಮಾತಿನಿಂದ ಬಂದವನ್ಯಾರು? ಜಾತಿಯಾವುದು ಬೀಳಲು ನಿನ್ನ ಜಾತಿಯಾವುದು ಬೀಳಲು ಯಾರೋ ನೀನು? ಕಿರಾತ, ಏನು ನಿನ್ನ ಹೆಸರು? ಏಕಲವ್ಯ, ಜೀವನೋಪಾಯ? ಬೇಟೆಯಾಡೋದು, ವಾಸಸ್ಥಳ? ವಿಂಧ್ಯಾಟವಿ. ಇಲ್ಲಿಗೆ ಬಂದಂತಹ ಕಾರ್ಯ? ನಿನಗೆ ಮದುವೆ ಮಾಡಿಸ್ಲಿಕ್ಕೆ ಬಂದದ್ದು. ಛೀ! ಒಡವೆ ಸಲ್ಲದ ಹುಚ್ಚಾಟಕ್ಕೆ ಮನಕೊಟ್ಟು ಪರವನ್ನ ಸೇರುವ ಇಚ್ಛೆಯಿಂದ ಈ ಸಮರ ದುರಂದರ ಭೀಷ್ಮನಿಗೆ ಬುದ್ಧಿ ಹೇಳಲಿಕ್ಕೆ ಬಂದೆಯಾ? ಏ, ಈ ಭೀಷ್ಮನಿಗೆ ಬುದ್ಧಿ ಹೇಳಲು ನೀನೇನು ಶೌನಕನೋ, ಗಾರ್ಗ್ಯನೋ, ಸೂತನೋ? ಯಾರೋ ನೀನು? ಅವರು ಯಾಕೆ ಬೇಕು? ತಪ್ಪು ಮಾಡಿದವನಿಗೆ ಬುದ್ಧಿ ಯಾರಾದರೂ ಹೇಳಬಹುದು. ನೀನು ತಪ್ಪು ಮಾಡಿದ್ದೆ, ನಿನಗೆ ಬುದ್ಧಿ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಅವಳನ್ನು ಮದುವೆ ಆಗು. ರುಗರಿಂಗೆ ಬೆದರದು ರುಗರಿಂಗೆ ಬೆದರದ ದುರಪರಾಕ್ರಮಿ ಭೀಷ್ಮನೆಂಬುದ ದುರಪರಾಕ್ರಮಿ ಭೀಷ್ಮನೆಂಬುದ ಸರಿಸಲೇ ನಿನ್ನ ವಿಕ್ರಮ ಮೆರೆಯಲುಂಟೆ. ಎಲ್ಲೋ ಕಾಡ ಕೈಲಾತ, ಏನು? ನಿನ್ನ ಬಿಡು. ಸುರ ನರ ಕಿನ್ನರ ಕಿಂಪುರುಷರೇ ಮಾರ್ಮಲೆತು ಬಂದರು. ಈ ಸಮರ ದುರಂದರ ಭೀಷ್ಮನಲ್ಲಿ ಮಾರಾಂತು ನಿಲ್ಲಲಾರರು. ತಲಗಾಚೆ ಬಾ ಮುಂದೆ. ದೈತ 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 ಛೀ! ಬಡ ಕುರಿಯೇ, ಈಗ ನಿನ್ನನ್ನ ಕುಟ್ಟಿ ಪುಡಿಗೈದರೆ ಕೇಳುವವರು ಯಾರಿದ್ದಾರೆ? ಹೋಗು, ಕಾಡು ಪ್ರಾಣಿಗಳನ್ನ ತಿಂದು ಬದುಕಿಕೊ. ನಾನು ಮಾಡಿದ್ದು ಸರ್ವ ಅಪರಾಧ. ನಾನು ಮಾಡಿದ್ದು ಸರ್ವ ಅಪರಾಧ. ಹೆಣ್ಣಿನ ಮಾತನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ. ಇವಳನ್ನು ಹೀಗೆ ಬಿಡ್ಲಿಕ್ಕಿಲ್ಲ. ಈ ಭೂಮಿ ಮೇಲೆ ಉಳಿಬಾರ್ದು. ಇವಳ ತಲೆಯನ್ನು ಕಿರಾತ, ಆವೇಶಕ್ಕೆ ಮನಕೊಟ್ಟು ವಿನಾಶವನ್ನ ತಂದುಕೊಳ್ಳಬೇಡ. ಸ್ತ್ರೀ ಹತ್ಯೆ ಘೋರ ಪಾಪ. ನಿನ್ನ ವಾಸಸ್ಥಾನವನ್ನ ಸೇರಿಕೊ. ಆದಿತ್ಯ ಭೀಷ್ಮ, ನೋಡೆನ್ನ ಸಾಗಸವನು ನೋಡೆನ್ನ ಸಾಗಸವನು ಶಿರವ ಚಂಡಾಡುತ್ತಿಯ ಸುಬಡರನ್ನು ಶಿರವ ಚಂಡಾಡುತ್ತಿಯ ಸುಬಡರನ್ನು ಕೂಡೆ ಕರತೆಗೆ ನೆನ್ನನು ಭರಿಸಿದರೆ ಕೋಡಿ ನಿನ್ನಿರಿದೆ ನಾನು. ಭೀಷ್ಮ, ನೋಡಿದೆಯ ನನ್ನ ಸಾಹಸವನ್ನ. ಇನ್ನಾದರೂ ನನ್ನನ್ನು ಮದುವೆಯಾಗು. ಇಲ್ಲವಾದಲ್ಲಿ ಧರಣಿಯ ದುರಪರಾಕ್ರಮಗಳನ್ನು ಕರೆತರ್ತೇನೆ. ನಿನ್ನನ್ನ ಕೊಲ್ತೇನೆ. ತಂದ ಬಳಿಗೆ ತಂದ ಬಳಿಗೆ ಸಂಭಾರವಿಷ್ಟಾದ ನೀವೇ ಕಡೆಗೆ ಸಂಭಾರವಿಷ್ಟಾದ ನೀವೇ ಕಡೆಗೆ ಇಟ್ಟೆ ಹೋಗದೆ ಉಳಿದರೆ ದಂತಗಳ
ಕ್ಷಣ ಇಲ್ಲಿ ನಿಂತದ್ದೇ ಹೌದಾದಲ್ಲಿ ಹಲ್ಲುಗಳನ್ನು ಕುಟ್ಟಿ ಪುಡಿ ಮಾಡುತ್ತೇನೆ. ತೊಲಗಾಚೆ. ಭೀಷ್ಮ ಭೀಷ್ಮ, ಇನ್ನೂ ನಿನ್ನ ಉದ್ದಡತನವನ್ನು ಮುಂದುವರಿಸ್ತೀಯ? ಒಮ್ಮೆ ಒಮ್ಮೆ ಕಣ್ಬಿಟ್ಟು ನನ್ನತ್ತ ನೋಡು. ಒಂದು ವೇಳೆ ನಿನ್ನ ತಂಗಿಗೋ ನಿನ್ನ ಮಗಳಿಗೋ ಇಂತಹ ಪರಿಸ್ಥಿತಿ ಬಂದದಿದ್ರೆ ನೀನೇನು ಮಾಡುತ್ತಿದ್ದಿ? ಒಮ್ಮೆ ಯೋಚಿಸು ಭೀಷ್ಮ. ಅಂಬೆ, ನಿನ್ನ ಪರಿಸ್ಥಿತಿಯನ್ನ ಅರ್ಥೈಸಿಕೊಳ್ಳಲಾರದಷ್ಟು ಹೀನ ಸಂಸ್ಕೃತಿಯವ ಈ ಭೀಷ್ಮ ಎಂದು ತಿಳಿದೆಯಾ? ಇಲ್ಲ ಅಂಬೆ, ಇಲ್ಲ. ಸ್ತ್ರೀ ಎಂಬುದೊಂದು ಸುಳಿಬಾಳೆ. ಬಾಳೆಯ ಗಿಡವೇ ಮುಳ್ಳಿನ ಗಿಡದತ್ತ ವಾಲಿದರೂ, ಮುಳ್ಳಿನ ಗಿಡವೇ ಬಾಳೆಯ ಗಿಡದತ್ತ ವಾಲಿದರೂ ಅಪಾಯ ಬಾಳೆಯ ಸುಳಿಗಲ್ಲವೇನೆ? ಇರಲಿ, ನಿನಗೆ ಆಶ್ರಯವನ್ನ ನಾನು ನೀಡುತ್ತೇನೆ. ನನ್ನ ಅರಮನೆಯಲ್ಲಿ ತಿಂದುಂಡು ಸುಖವಾಗಿರು. ನನ್ನ ತಂಗಿಯಂತೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಅಂದರೆ ನೀನು ನನ್ನನ್ನು ಮದುವೆ ಆಗುವುದಿಲ್ಲ? ಸಾಧ್ಯವಿಲ್ಲ. ಮದುವೆ ಆಗುವುದಿಲ್ಲ? ಖಂಡಿತ ಆಗುವುದಿಲ್ಲ. ಭೀಷ್ಮ, ಕಟ್ಟುದೆರಗಲಿಗಂಟನು ಕಟ್ಟುದೆರಗಲಿಗಂಟನು ಮುಂದೆನ್ನ ದಿಟ್ಟದನವರು ತೋರ್ಪೆನು, ಮುಂದೆನ್ನ ದಿಟ್ಟದನವರು ತೋರ್ಪೆನು. ಕಷ್ಟ ತಡೆ ತಡೆ ಎನ್ನುತ್ತ ಹೊಟ್ಟನಲ್ಲಿ ತೆರಳುತ್ತ. ಭೀಷ್ಮ, ಆಶ್ರಯ ಯಾರಿಗೆ ಬೇಕು? ನಿನ್ನ ಆಶ್ರಯ ಒಳ್ಳೆಯ ಮಾತಿನಲ್ಲಿ ನನ್ನನ್ನು ಮದುವೆಯಾದರಲೇ ಸಾಧಿತು, ಇಲ್ಲವಾದಲ್ಲಿ ಧರಣಿಯ ದುರಪರಾಕ್ರಮಗಳ ತಂದು ನಿನ್ನನ್ನು ಕೊಲ್ಲುತ್ತೇನೆ. ಈ ಮಾತನ್ನು ನೆನಪಿನಲ್ಲಿಟ್ಟುಕೋ. ನಿನ್ನ ಸೆರಗಿನಲ್ಲಿ ಗಂಟಿಗೆಗೋ ಭ್ರಷ್ಟ. ಅಂಬೆ, ನಿನ್ನಿಂದ ಈ ಕುರುವಂಶಕ್ಕೆ ಅದು ಯಾವ ವಿಪತ್ತು ಬರುವುದಿದ್ದರೂ ನಾನು ನೋಡ್ಕೊಳ್ತೇನೆ. ತೊಲಗಾಚೆ. ದುರದೊಳಿವನನು ಗೆಲುವ ಶೂರನು, ದುರದೊಳಿವನನು ಗೆಲುವ ಶೂರನು. ಧರೆಯೊಳೆಲ್ಲಿಯೂ ಕಾಣಿಸಗಜವು, ಧರೆಯೊಳೆಲ್ಲಿಯೂ ಕಾಣಿಸಗಜವು. ವನಗೆ ಹೋಗ್ವೆನು ತಪವಚರಿಪೆನು, ವನಗೆ ಹೋಗುವೆನು ತಪವಚರಿಪೆನು. ಹನನ ಗೈವೆನು ಶಪಿಸುತ್ತಿವನನು, ಹನನ ಗೈವೆನು ಶಪಿಸುತ್ತಿವನನು. ಅಯ್ಯೋ, ಈತನನ್ನು ಕೊಲ್ಲುವ ನನ್ನ ಪ್ರಯತ್ನಗಳೆಲ್ಲ ನೀರಿನ ಮೇಲೆ ಕೈಗೊಂಡಂತಹ ಹೋಮದಂತಾಯ್ತಲ್ಲ. ಮುಂದೇನು ಮಾಡಲಿ? ಘೋರವಾದ ಅರಣ್ಯಕ್ಕೆ ಹೋಗ್ತೇನೆ. ತಪಸ್ಸನ್ನ ಆಚರಿಸಿ ತಪೋಬಲದಿಂದ ಈತನಿಗೆ ಶಾಪ ಕೊಡುವುದೊಂದೇ ನನಗುಳಿದ ಮಾರ್ಗ. ಸರಿ, ಹಾಗೆಯೇ ಮಾಡ್ತೇನೆ. ಪರಶುರಾಮನೈ ತಂದು ಏಕೋದ್ಯಾನದಿಂದ ತಪವನ್ನು ಆಚರಿಸಿರುವಾಗ ಮಿತ್ರ ಶೈಕಾವಿದ್ಯ ಹೇಳಿದಂತಹ ವಿಚಾರ ಈ ಪರಶುರಾಮನ ಪ್ರಿಯ ಶಿಷ್ಯ ಭೀಷ್ಮನಿಂದಾಗಿ ಅಂಬೆಗೆ ಅನ್ಯಾಯವಾಗಿದೆಯಂತೆ. ನನ್ನ ಶಿಷ್ಯನಾದ ಭೀಷ್ಮ ಸತ್ಯವಂತ, ಗುಣವಂತ, ವಿನಯಶೀಲ. ಆದ್ದರಿಂದ ಮಧುವಣಿಗನಾಗಿ ಬಾ, ಇಲ್ಲವೇ ಯುದ್ಧ ಸನ್ನದ್ಧನಾಗಿ ಬಾ ಎಂದು ಹೇಳಿ ಕಳುಹಿಸಿದ್ದೇನೆ. ನೋಡುವ ಏನಾಗುತ್ತದೆ ಎಂದು. ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲ ಬಿನಮಿಸಿ ಭೀಷ್ಮನು
ಚರಣ ಪ್ರಕ್ಷಾಳನವಗೈಯುತ ಶಿರವ ಬಾಗುತ ಗುರು ನಮೋ ಶಿರವ ಬಾಗುತ ಗುರು ನಮೋ ಎಂದೆನುತ ನಿಂದಿರಲು ವರರತುನಮಯ ಪೀಠವಿಯೂತ ಕರವಿಡಿದು ಕುಳ್ಳಿರಿಸಿ ದೈನ್ಯದಿ ವರರತುನಮಯ ಪೀಠವಿಯೂತ ಕರವಿಡಿದು ಕುಳ್ಳಿರಿಸಿ ದೈನ್ಯದಿ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳ ನಿತ್ತು ಶ್ರೀ ಗುರುಭ್ಯೋ ನಮಃ. ಶ್ರೇಯಸ್ಸಾಗಲೇ. ಭೀಷ್ಮ ಯತಲಿರಿಸಿದೆ ಭೀಷ್ಮ ಯತಲಿರಿಸಿದೆ ಭೀಷ್ಮ ಬುದ್ಧಿಗಳ ನೀನೀಗ ಮತ್ತ ಕಾಸಿನಿ ಈಕೆ ಅನ್ಯ ಪುರುಷ ನೋಳು ಮತ್ತ ಗಾಜಿನಿಗೆ ಅನ್ಯ ಪುರುಷ ನೋಡು ಚಿತ್ತವಿಟ್ಟಳ ತಂದು ತೊರೆದ ಕಾರಣ ಏನು ಚಿತ್ತವಿಟ್ಟಳ ತಂದು ತೊರೆದ ಕಾರಣ ಏನು ಮತ್ತಿವಳ ನೀ ಬಿಟ್ಟರ್ಯಾರು ವರಿಸುವರು ಮತ್ತಿವಳ ನೀ ಬಿಟ್ಟರ್ಯಾರು ವರಿಸುವರು ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ ನೀನೀಗ. ಭೀಷ್ಮ ನನ್ನ ಶಿಷ್ಯನಾಗಿದ್ದು ಅದರಲ್ಲಿಯೂ ಶ್ರೇಷ್ಠನೆನಿಸಿಕೊಂಡು ಯಾಕಾಗಿ ಈ ಕಾರ್ಯವೆಸಗಿದೆ? ಗುರುವರ್ಯ, ಯಾಕಾಗಿ ಈ ಆರೋಪಣೆ? ಕಾಶಿ ದೇಶಕ್ಕೆ ತೆರಳಿ ಅಲ್ಲಿಯ ಪಣದಂತೆ ಕಾಶೀಶ ತರಳೆಯನ್ನು ಕರೆತಂದೆ. ಪರಪುರುಷನಲ್ಲಿ ಚಿತ್ತವಿಟ್ಟಂತ ಈ ಅಂಬೆಯನ್ನು ತಂದು ತೊರೆದ ಕಾರಣವೇನು? ನಡು ನೀರಿನಲ್ಲಿ ಕೈ ಬಿಟ್ಟ ಇವಳನ್ನು ಮತ್ತೆ ಯಾರು ವರಿಸುವರು? ಓಹೋ, ಆ ವಿಚಾರವೋ? ಗುರುವರಿಯ ಕೇಳಿಕೆ ಸಾಲ್ವನ ಒಪ್ಪಿದ ಗುರುವರಿಯ ಕೇಳಿಕೆ ಸಾಲ್ವನ ಒಪ್ಪಿದ ಪರಿಯನು ತಿಳಿಯದೆ ನಾನು ಪರಿಯನು ತಿಳಿಯದೆ ನಾನು ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ ಪರಿಣಯವನು ಮಾಡ್ಪೇ ಜನುತ ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ ಪರಿಣಯವನು ಮಾಡ್ಪೇ ಜನುತ. ಗುರುವರ್ಯ, ಭೀಷ್ಮ ಕುರು ಸಿಂಹಾಸನಕ್ಕೆ ಅವಮಾನವನ್ನ ಎಸಗಿದಂತಹ ಕಾಶಿರಾಜಿನಲ್ಲಿ ಅವರಿಗೆ ತೆರಳಿ ಪಣದಂತೆ ಸಕಲ ಅರಸು ಮಕ್ಕಳನ್ನ ಗೆದ್ದು ನನ್ನ ತಮ್ಮನಿಗಾಗಿ ತರಳೆಯರನ್ನ ಕರತಂದೆ. ಈ ಅಂಬೆ ವಿವಾಹ ಪೂರ್ವದಲ್ಲಿ ಸಾಲ್ವನಲ್ಲಿ ಅನುರಕ್ತಳಾದ ಕಾರಣ ಆಕೆಯನ್ನ ಅಲ್ಲಿಯವರೆಗಾಗಿ ಕಳುಹಿಸಿಕೊಟ್ಟೆ. ಅಲ್ಲಿಯೂ ತಿರಸ್ಕರಿಸಲ್ಪಟ್ಟಳು. ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನ ಪಾಲಿಸುವಂತಹ ನಾನು ಈಕೆಯನ್ನ ವಿವಾಹವಾಗುವಂತಿಲ್ಲ. ವಿವಾಹ ಪೂರ್ವದಲ್ಲಿಯೇ ಪರಪುರುಷರಲ್ಲಿ ಮನವಿರಿಸಿದ ಕಾರಣ ನನ್ನ ತಮ್ಮನಿಗೂ ಬೇಡ ಎಂದೆ. ಇದರಲ್ಲಿ ನನ್ನ ಅಪರಾಧವೇನು? ಭೀಷ್ಮ, ಪಣದಂತೆ ಗೆದ್ದವನು ನೀನು. ಆದ್ದರಿಂದ ವರಿಸು ಈಕೆಯನ್ನು. ಒಂದೇ ಬುದ್ಧಿ ಒಂದೇ
ತೊರೆದೆಂದಿಗೂ ನಡೆವ ನಾನಲ್ಲ, ತೊರೆದೆಂದಿಗೂ ನಡೆವ ನಾನಲ್ಲ. ತಂದೆಗೋ ಸುಗಗೈದ ಶಪಥವ ನಡೆಸಲು, ತಂದೆಗೋ ಸುಗಗೈದ ಶಪಥವ ನಡೆಸಲು ಮುಂದೇನು ಪಾತಕವಿಲ್ಲ. ಗುರುವರ್ಯ, ಹಿಂದೆ ನನ್ನ ತಂದೆಗೆ ವಿವಾಹವನ್ನ ಮಾಡಿಸುವಂತಹ ಸಂದರ್ಭದಲ್ಲಿ ಘನಘೋರವಾದಂತಹ ಶಪಥವನ್ನ ಕೈಗೊಂಡವನು ನಾನು. ಇಂದು ಗುರುವಿನ ಮಾತಿಗಾಗಿ ಅಲ್ಲಗಳೆಯುವವನು ನಾನಲ್ಲ. ಆಚಾರ್ಯರೇ, ಈ ನಿಮ್ಮ ಶಿಷ್ಯ ಭೀಷ್ಮನಿಗೆ ಒಂದೇ ಬುದ್ಧಿ, ಒಂದೇ ಮಾರ್ಗ. ನನ್ನ ಮಾತಿನಂತೆ ಈಕೆಯನ್ನು ವರಿಸದೇ ಇದ್ದಲ್ಲಿ ಉನ್ನತವಾದಂತಹ ಈ ಹಸ್ತಿನಾವತನ್ನೇ ಭಸ್ಮೀಕೃತಗೊಳಿಸುತ್ತೇನೆ. ಆಚಾರ್ಯರೇ, ಈ ನಿಮ್ಮ ಶಿಷ್ಯ, ಈ ನಿಮ್ಮ ಪಾದ ಸೇವಕನಲ್ಲಿ ನಿಮಗೆ ದುರಗೈಯುವ ಆಕಾಂಕ್ಷೆಯೇ? ಗುರು ಎನ್ನುವ ಭಾವನೆ ಇದ್ದದ್ದೇ ಆದರೆ ಈ ಅಂಬೆಯನ್ನು ವರಿಸು. ಗುರುವೇ ಆಗಿದ್ದಲ್ಲಿಯೂ ಕೂಡ ಕಾರ್ಯಕಾರ್ಯ ವಿವೇಚನೆ ಇಲ್ಲದೆ ಅನ್ಯಾಯವಾಗಿ ಉದ್ದಟತನವನ್ನ ತೋರಿ ಮೇರೆ ಮೀರಿ ವರ್ತಿಸಿದಲ್ಲಿ ಗುರುವಾಕ್ಯ ಕಾಲ ಕಥಕ್ಕಿಂತಲೂ ಕಡೆ. ಹಾಗಾದರೆ ವರಿಸುವುದಿಲ್ಲವೋ? ಅದರೇ ಬಿಡಿ ಬಿಡಿ ಧನುವನು ಎನ್ನೊಳು ದುರಗನು ಹೋಗೀಗ, ಎನ್ನೊಳು ದುರಗನು ಹೋಗೀಗ. ಗುರುಗಳ ಮೇಲ್ ಕೈ ಮಾಡಿದ ಬಗೆದರಳುವೆ ಬಡ ಮರುಳೇ. ಭೀಷ್ಮ, ನಿನ್ನ ತಾಯಿ ಬಂದು ನನ್ನಲ್ಲಿ ಕೇಳಿಕೊಂಡಾಗ ನಿನಗೆ ವಿದ್ಯೆ ಕಲಿಸಿದೆ. ಅಂದು ವಿದ್ಯೆ ಕಲಿಸಿದ ಈ ಕರಗಳಿಂದ ಇಂದು ನಿನ್ನ ಶಿರವನ್ನು ತರಗೆ ಕೆಡುವಾಗ ಈ ರಣಕ್ಷೇತ್ರದಲ್ಲಿರುವ ಗೂಕ ವೃಕ ಜಮ್ಮುಕಾದಿಗಳು ನಿನ್ನ ಕರುಳು ಮಾಂಸಗಳ ಕುಕ್ಕಿ ಕುಕ್ಕಿ ತಿನ್ನಬೇಕು. ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ನಿನ್ನ ಮಾತೆ ಭಾಗೀರಥಿ ಕಣ್ಣೀರಿನ ಕೋಡಿಯನ್ನೇ ಹರಿಸಬೇಕು. ದುರುಳರ ರಕ್ತವನ್ನು ಹೀರಿದ ವಸುಂಧರೆ ತೃಪ್ತಳಾಗಬೇಕು. ಭೀಷ್ಮ, ಹಿಡಿದನಸ್ಸು ಮಾಡು ಯುದ್ಧ. ಗುರುವೇ ನಿನ್ನೋಳು ಸಮರಗೈವೇನೋ ಗುರುವೇ ನಿನ್ನೋಳು ಸಮರಗೈವೆನು ಹರಸುವುದು ಜಯವಾಗು ಬಂದೆದಿ. ಗುರುವರ್ಯ, ಹರಸುವುದು ಜಯವಾಗು ಬಂದದಿ. ಪರಮ ಕರುಣಾದಿಂದು ವೆನ್ನುತ ಚರಣ ಗೆರಗೆ. ಆಚಾರ್ಯರೇ, ಭೀಷ್ಮ, ಕರ ಜೋಡಿಸಿ ಶಿರವನ್ನ ತಗ್ಗಿಸಿ ದೇಹವನ್ನ ಬಗ್ಗಿಸಿ ಕಾಲಿಗೆರಗಿದ್ದೇನೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ. ಇದು ವೇದ ವಾಕ್ಯಗಳು ಸಾರುವಂತಹ ಸೊಲ್ಲು, ನಾನು ಕಲಿತಂತಹ ಪ್ರಥಮ ಪಾಠ. ಸ್ವಾಮಿ, ನೀವು ಪರಮ ಕರುಣಾ ಸಿಂಧು. ನಿಮ್ಮ ಎದುರಿನಲ್ಲಿ ನಾನೊಂದು ಬಿಂದು. ನೀವು ಚಿರಂಜೀವಿ, ನಾನು ಇಚ್ಛಾಮರಣಿ. ಆದರೆ ಇಂದು ಅವತಿ ಬಂದಿರುವಂತಹ ಈ ಗುರು ಶಿಷ್ಯರ ಕಾಳಗವು ಸದ್ಧರ್ಮ ಸಾಧನೆಯ ಹಾದಿಯಲ್ಲಿ ಆಪದ್ಧರ್ಮ ಗುರುದೇವ. ಆದರೂ ಸಧರ್ಮ ಹಾಗೂ ಸ್ವಧರ್ಮ ಸಾಧನೆಯ ಹಾದಿಯಲ್ಲಿ ಸಿದ್ಧಿಸಿರುವಂತಹ ಈ ಗುರು ಶಿಷ್ಯರ ಕಾಳಗದಲ್ಲಿ ಸುಲಭವಾದಂತಹ ಜಯ ಈ ನಿಮ್ಮ ಶಿಷ್ಯನಿಗೆ ಲಭಿಸುವಂತೆ ಆಶೀರ್ವದಿಸಿ ಗುರುದೇವ. ತರಳ, ಗುರು ಶಿಷ್ಯರ ಈ ಸಮರದಲ್ಲಿ ಜಯ ಅಪಜಯವನ್ನು ಧರ್ಮ ನಿರ್ಣಯಿಸಲಿ. ಧರ್ಮಕ್ಕೆ ಜಯವಾಗಲಿ. ಪರಶುರಾಮಾಚಾರ್ಯರೇ, ನಿಮ್ಮ ದಿವ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿ ನೀವು ಸಹಸ್ರ ವರ್ಷಗಳ ತನಕ ಈ ನಿಮ್ಮ ಶಿಷ್ಯನಲ್ಲಿ ಹೋರಾಟ ಮಾಡಿದ್ರು ನಿಮಗೆ ಜಯ ಸಿಗಲಿಕ್ಕಿಲ್ಲ. ನಿಮ್ಮ ಸ್ವಸ್ಥಾನವಾದಂತಹ ಮಹೇಂದ್ರಗಿರಿಯತ್ತ ತಿರುಗಿ. ಏನಿದು ಆಶ್ಚರ್ಯ? ಪರಮ ಶಿಷ್ಯನೇ, ಪರಮ ಶಿಷ್ಯನೇ ನಿನ್ನ ದುರಕಾನು ಮೆಚ್ಚಿದೆ. ತೆರಳುವೆ ನಿನಗೆ ನಾ ಸೋತೆ, ತೆರಳು
ನಿನಗೆ ನಾ ಸೋತೆ ತೆರಳು ಹಿಂದಗೆ ನಿನ್ನ ಮನ ಬಂದ ತೆರದೊಳಗಿರು ಬೋಬೆ ನಿಮ್ಮೂತ ರಾಮ. ಪರಮ ಶಿಷ್ಯನೇ, ಆಚಾರ್ಯರೇ, ಅಂಬೆಯ ವಿಚಾರದಲ್ಲಿ ನಿನ್ನ ಬಗ್ಗೆ ದೂರು ಬಂದ ಕಾರಣಕ್ಕಾಗಿ ಪರಶುವನ್ನು ಹಿಡಿದು ಬರಬೇಕಾಯಿತು. ನನ್ನ ದಿವ್ಯ ಜ್ಞಾನದ ದೃಷ್ಟಿಯಿಂದ ಆಲೋಚಿಸಿ ನೋಡುವಾಗ ಅಂಬೆ ಈತನಿಗೆ ಮೃತ್ಯು ಸ್ವರೂಪಡು. ಭೀಷ್ಮ, ಇದೋ ನಿನಗೆ ನಾನು ಸೋತೆ ಸ್ವಸ್ಥಾನವಾದ ಮಹೇಂದ್ರಗಿರಿಗೆ ತೆರಳುತ್ತೇನೆ. ನಿನಗೆ ಜಯವಾಗಲಿ. ಗುರುಭ್ಯೋ ನಮಃ. ಭೀಷ್ಮ, ಅಂಬೆಯ ಪ್ರಯತ್ನ ಎಲ್ಲಿಗೆ ನಿಲ್ಲಿತೆಂದು ಭಾವಿಸಬೇಡ. ನಿನ್ನ ಮುಂದೆ ಕಾಣುತ್ತಿರುವಂತಹ ಈ ದಗದಗಿಸುವ ಅಗ್ನಿಯಲ್ಲಿ ದೇಹವನ್ನ ದಗ್ಧಗೊಳಿಸಿ ಮುಂದಿನ ಜನ್ಮದಲ್ಲಿ ನಿನ್ನ ಮೃತ್ಯುವಾಗಿ ಬರ್ತೇನೆ. ಭೀಷ್ಮ, ಯಾವ ಒಂದು ಕುರು ಸಿಂಹಾಸನಕ್ಕಾಗಿ ನೀನು ಪ್ರಯತ್ನ ಪಟ್ಟೆಯೋ ಆ ಕುರು ವಂಶವೇ ನಾಶವಾಗಿ ಹೋಗಲಿ. ನಿನ್ನ ವಂಶ ನಿರ್ವಂಶವಾಗಲಿ. ನಿನ್ನ ವಂಶ ನಿರ್ವಂಶವಾಗಲಿ. ತರುಣಿ ಭಸ್ಮೀಭೂತವಾಗಲು ಭೀಷ್ಮನು ಕರಗಿ ತಮ್ಮಯೇ ಮನದಿ. ತರುಣಿ ಭಸ್ಮೀಭೂತವಾಗಲು ಭೀಷ್ಮನು ಕರಗಿ ತನ್ನಯ ಮನದಿ. ಅರರೆ ಸ್ತ್ರೀ ಹತ್ಯವಾಯಿತು, ಅರರೆ ಸ್ತ್ರೀಗತ್ಯವಾಯಿತು, ಮುಂದ ಕೆನ್ನೆಯ ಕೊರಳ ಕೊಯ್ದುವಳೆನ್ನುತ್ತ. ಏನನ್ನ ನೋಡುತ್ತಾ ಇದ್ದೇನೆ? ಅಂಬೆ ಯೋಗಾಗ್ನಿಯಲ್ಲಿ ದಗ್ಧಳಾಗಿ ಹೋದಳಲ್ಲ. ಗೋವುಗಳನ್ನು, ಸ್ತ್ರೀಯರನ್ನು, ನಿರಾಶ್ರಿತರನ್ನು ಕಾಪಾಡುವಂತಹ ಈ ಕುರುವಂಶಕ್ಕೆ ಅಪಖ್ಯಾತಿ ಬಂತಲ್ಲ. ನಿನ್ನ ವಂಶ ನಿರ್ವಂಶವಾಗಿ ಹೋಗಲಿ ಎಂದು ಶಪಿಸಿದಳಲ್ಲ. ಸ್ತ್ರೀ ಶಾಪ ಹುಸಿಯಾಗಲಾರದು. ಇದನ್ನೆಲ್ಲ ನೋಡುವುದಕ್ಕಾಗಿ ನನ್ನ ತಂದೆ ಇಚ್ಛಾಮರಣಿಯಾಗೆಂದು ಆಶೀರ್ವಾದವನ್ನ ಇತ್ತರೋ ಎಂದು. ಇರಲಿ, ಎಲ್ಲವೂ ದೈವೇಚ್ಛೆ. ಕಾಲಾಯ ತಸ್ಮೈ ನಮಃ. ಕರದುಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಬವುಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಜತ್ತಿರು, ಆರತಿ ಜತ್ತಿರು. ಗಜಮುಖದವಗೆ ಗಣಪನಿಗೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ರಮಾರಮಣ ಗೋವಿಂದ. ಶ್ರೀ ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದ. ಶ್ರೀ ಲಕ್ಷ್ಮೀರಮಣ ಗೋವಿಂದ.